ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ HDFC ಸ್ಕೈ ಈ ಒಂದು ಆ್ಯಪಲ್ಲಿ ಸ್ಟಾಕ್ ಮಾರ್ಕೆಟ್ ಮೇಲೆ ಹೇಗೆ ಇನ್ವೆಸ್ಟ್ ಮಾಡೋದಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನೀವಿಲ್ಲಿ HDFC ಸ್ಕೈ ಈ ಒಂದು ಆ್ಯಪಲ್ಲಿ ನಿಮ್ಮ ಮೊಬೈಲ್ ನಂಬರ್, ಜಿಮೇಲ್ ಹಾಗೆಯೇ ನಿಮ್ಮೊಂದು ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಡಿಮ್ಯಾಟ್ ಅಕೌಂಟನ್ನು ಫ್ರೀಯಾಗಿ ಕ್ರಿಯೇಟ್ ಮಾಡಿರಬೇಕು. ಅಕೌಂಟ್ ಕ್ರಿಯೇಟ್ ಮಾಡಿ ಓಪನ್ ಆದಮೇಲೆ ಈ ರೀತಿ ಇಂಟರ್ಫೇಸ್ ಇರುತ್ತೆ. ಸೊ ಇದೀಗ ಸ್ನೇಹಿತರೆ, ಮೊದಲಿಗೆ ನೀವು ಇಲ್ಲಿ ಸ್ಟಾಕನ್ನು ಬೈ ಮಾಡೋಕ್ಕಿಂತ ಮೊದಲು ಇಲ್ಲಿ ನೀವು ಫಂಡನ್ನು ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಆನಂತರಲ್ಲಿ ಆ್ಯಡ್ ಫಂಡ್ಸ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ, ನೀವು ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫಂಡನ್ನು ಆ್ಯಡ್ ಮಾಡ್ಕೋಬೋದು. ಮಿನಿಮಮ್ 20. ನೀವು ಇಲ್ಲಿ 20, 30, 40 ಈ ರೀತಿ ಎಷ್ಟು ಬೇಕಾದರೂ ಫಂಡನ್ನು ಆ್ಯಡ್ ಮಾಡ್ಕೋಬೋದು. ನಾನೀಗಿಲ್ಲಿ 100 ರೂಪಾಯಿನ ಆ್ಯಡ್ ಮಾಡ್ಕೋತೇನೆ. ಆ್ಯಡ್ ಮಾಡಿ ಇಲ್ಲಿ ಆ್ಯಡ್ ಮನಿ ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರ ನೀವು ನಿಮ್ಮ ಒಂದು ಗೂಗಲ್ ಪೇ, ಫೋನ್ಪೇ ಮೂಲಕ ಡೈರೆಕ್ಟಾಗಿ ಫಂಡನ್ನು ಆ್ಯಡ್ ಮಾಡ್ಬೋದು. ಸ್ನೇಹಿತರೆ, 100 ರೂಪಾಯಿ ಆ್ಯಡ್ ಆಗಿದೆ ಫಂಡಲ್ಲಿ, ನೋಡ್ತಾ ಇದ್ದೀರಾ. ಸೊ ಈಗ ನಾನು ಡೈರೆಕ್ಟಾಗಿ ಯಾವ ರೀತಿ ಸ್ಟಾಕನ್ನು ಬೈ ಮಾಡೋದನ್ನ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ನೀವು ಇಲ್ಲಿ ಒಂದು ಕಂಪನಿ ಸ್ಟಾಕನ್ನು ಬೈ ಮಾಡೋಕ್ಕಿಂತ ಮೊದಲು ಆ ಒಂದು ಕಂಪನಿಯ ಡೀಟೇಲ್ಸನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕು. ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದೆ, ಹಾಗೆಯೇ ಯಾವ ರೀತಿ ಲಾಭ ಕೊಟ್ಟಿದೆ ಅಂತ ನೀವು ಇಲ್ಲಿ ಚೆಕ್ ಮಾಡಿ ಆನಂತರ ನೀವು ಇನ್ವೆಸ್ಟನ್ನು ಮಾಡ್ಬೋದು. ಎಕ್ಸಾಂಪಲಿಗೆ ನಾನೀಗ ಒಂದು ಸ್ಟಾಕನ್ನು ಬೈ ಮಾಡಿ ಯಾವ ರೀತಿ ಇನ್ವೆಸ್ಟನ್ನು ಮಾಡೋದನ್ನು ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ನೀವು ಇಲ್ಲಿ ನಿಮಗೆ ಬೇಕಾದ ಸ್ಟಾಕ್ಸನ್ನು, ಅಂದರೆ ನಿಮಗೆ ಬೇಕಾಗಿರುವಂಥ ಕಂಪನಿ ಸ್ಟಾಕನ್ನು ನೀವು ಇಲ್ಲಿ ಸರ್ಚ್ ಮಾಡಿ ಆ ಒಂದು ಕಂಪನಿ ಮೇಲೆ ಇನ್ವೆಸ್ಟನ್ನು ಮಾಡ್ಬೋದು. ಸೊ ಎಕ್ಸಾಂಪಲಿಗೆ ಈಗ ಜಿಯೋ ಅಂತ ಟೈಪ್ ಮಾಡಿ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ರಿಲಯನ್ಸ್ ಅವರ ಪ್ರತಿಯೊಂದು ಸ್ಟಾಕ್ ಇಲ್ಲಿ ತೋರಿಸುತ್ತೆ. ಇಲ್ಲಿ ಸ್ಟಾಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಬೇಕಾದ ಕಂಪನಿ ಮೇಲೆ ನೀವು ಇನ್ವೆಸ್ಟನ್ನು ಮಾಡ್ಕೋಬೋದು. ಸೊ ಇವತ್ತು ನಾನು ಈ ಒಂದು GMR ಏರ್ಪೋರ್ಟ್ಸ್ ಲಿಮಿಟೆಡ್ ಈ ಒಂದು ಕಂಪನಿ ಮೇಲೆ ಇನ್ವೆಸ್ಟನ್ನು ಮಾಡ್ತಾ ಇರೋದು. ಈ ಒಂದು ಶೇರನ್ನು ನಾನೀಗ ಬೈ ಮಾಡ್ತಾ ಇರೋದು. ಸೊ ಈ ಒಂದು ಶೇರನ್ನು ಓಪನ್ ಮಾಡ್ಕೊಂಡಿದ್ದೇನೆ. ಆನಂತರ ಸ್ನೇಹಿತರೆ, ಇಲ್ಲಿ ರಿಟರ್ನ್ಸನ್ನು ನೀವು ಚೆಕ್ ಮಾಡ್ಕೋಬೇಕು. ಒನ್ ಡೇ, 1 ವೀಕ್, 1 ಮಂತ್, ಹಾಗೆ 1 ಇಯರ್. ಹಾಗೆ ಇಲ್ಲಿ ಚಾರ್ಟ್ ಕೂಡ ಸಿಗುತ್ತೆ. ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪನಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದ ಚಾರ್ಟ್ಸ್ ಕೂಡ ಸಿಗುತ್ತೆ. ಇಲ್ಲಿ ಡೇಟ್ ರೇಂಜನ್ನು ಕೂಡ ನೀವು ಸೆಟ್ ಮಾಡ್ಕೋಬೋದು. ಅಂದರೆ 1 ಇಯರ್, 5 ಇಯರ್ವರೆಗೂ ನೀವು ಇಲ್ಲಿ ಡೇಟ್ ರೇಂಜನ್ನು ಸೆಟ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ನೀಡಿದೆ ಅಂತ ಚೆಕ್ ಮಾಡ್ಕೋಬೋದು. ಸೊ ನಾನು ಈಗ ಇಲ್ಲಿ 5 ಇಯರ್ ಚಾರ್ಟನ್ನು ಓಪನ್ ಮಾಡಿದ್ದೇನೆ. ಇಲ್ಲಿ ಸ್ನೇಹಿತರೆ, ನೀವು ಈ ಒಂದು ಕಂಪನಿ ಸ್ಟಾರ್ಟಿಂಗಿಂದ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಎಲ್ಲನೂ ಕೂಡ ಚೆಕ್ ಮಾಡ್ಕೋಬೋದು ಈ ಒಂದು ಚಾರ್ಟಲ್ಲಿ. ಆನಂತರ ಸ್ನೇಹಿತರೆ, ಇಲ್ಲಿ ಕ್ವಾಂಟಿಟಿ, ಬೈ ಪ್ರೈಸ್, ಸೆಲ್ ಪ್ರೈಸ್, ಕ್ವಾಂಟಿಟಿ ಅಂತ ಇರುತ್ತೆ. ಇಲ್ಲಿ 81.37 ಪೈಸೆ ಆದಾಗ 1546 ಜನ ಈ ಒಂದು ಶೇರನ್ನು ಬೈ ಮಾಡಿದ್ದಾರೆ. ಹಾಗೆ ಇಲ್ಲಿ 81.37 ಆದಾಗ 2474 ಜನ ಈ ಒಂದು ಶೇರನ್ನು ಬೈ ಮಾಡಿದ್ದಾರೆ. ಹಾಗೆ ಇಲ್ಲಿ ಸೆಲ್ ಪ್ರೈಸ್ ಹಾಗೆ ಕ್ವಾಂಟಿಟಿ ಅಂತ ಇರುತ್ತೆ. ಇಲ್ಲಿ 81.43 ಆದಾಗ 3583 ಜನ ಸೆಲ್ಲನ್ನು ಮಾಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ಯಾವ ಪ್ರೈಸಲ್ಲಿ ಎಷ್ಟು ಶೇರ್ ಬೈ ಆಗಿದೆ, ಎಷ್ಟು ಶೇರ್ ಸೆಲ್ ಆಗಿದೆ ಅಂತ ಇಲ್ಲಿ ಡೀಟೇಲ್ ಆಗಿ ಬರ್ತಾ ಇರುತ್ತೆ. ಆನಂತರ ಇಲ್ಲಿ ಕೆಳಗಡೆ ಬಂದರೆ ಪರ್ಫಾರ್ಮೆನ್ಸಲ್ಲಿ ಈ ಒಂದು ಶೇರು ಈ ಒಂದು ವರ್ಷದಲ್ಲಿ, ಅಂದರೆ 52 ವೀಕಲ್ಲಿ 67.75 ಪೈಸೆ ಆಗಿದೆ ಲೋ ಅಲ್ಲಿ. ಹಾಗೆ ಈ ಒಂದು ಶೇರ್ ಹೈ ಪ್ರೈಸ್ ಆಗಿರೋದು 103.75 ಪೈಸೆ. ಇವತ್ತು ಈ ಒಂದು ಸ್ಟಾಕ್ ಪ್ರೈಸು 81.50 ಪೈಸೆಗಿದೆ. ಹಾಗೆ ಇವತ್ತು ಟುಡೇಸ್ ಲೋ 76.66 ಪೈಸೆ, ಟುಡೇಸ್ ಹೈ 83 ರೂಪಾಯಿ ತನಕ ಹೋಗಿದೆ. ಹಾಗೆ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಕೆಳಗೆ ಬಂದರೆ ಸ್ನೇಹಿತರೆ, ಇಲ್ಲಿ ಓಪನ್ ಪ್ರೈಸ್ 77 ರೂಪಾಯಿಗಿದೆ. ಪ್ರೀವಿಯಸ್ ಕ್ಲೋಸ್ ಅಂದರೆ ನಿನ್ನೆ ಕ್ಲೋಸ್ ಆಗಿರೋದು 80.74 ಪೈಸೆಗೆ, ಇವತ್ತು ಓಪನ್ ಆಗಿರೋದು 77 ರೂಪಾಯಿಗೆ. ಹಾಗೆ ಒಂದು ಕಂಪನಿಯನ್ನು ಲಾಸ್ಟ್ ಟ್ರೇಡ್ ಮಾಡಿರೋ ಕ್ವಾಂಟಿಟಿ 40 ಕ್ವಾಂಟಿಟಿ ಇದೆ. ಹಾಗೆ ಸ್ನೇಹಿತರೆ, ಇಲ್ಲಿ ಫಂಡಮೆಂಟಲ್ಸ್ ಅಲ್ಲಿ ನೋಡ್ತಾ ಇರ್ಬೋದು, ಈ ಒಂದು GMR ಏರ್ಪೋರ್ಟ್ಸ್ ಲಿಮಿಟೆಡ್ ಈ ಒಂದು ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲು 85.253 ಕೋಟಿ. ಆನಂತರ ಇಲ್ಲಿ ಕಂಪನಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇನ್ವೆಸ್ಟ್ ಮಾಡೋಂಥ ಕಂಪನಿ ಡೀಟೇಲ್ಸ್ ಎಲ್ಲ ನೀವು ಇಲ್ಲಿ ನೋಡ್ಕೋಬಹುದು, ಚೆಕ್ ಮಾಡ್ಬೋದು. ಅವರ ಒಂದು ಅಡ್ರೆಸ್, ಇಮೇಲ್ ಅಡ್ರೆಸ್ ಎಲ್ಲಾನು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಆನಂತರ ಇಲ್ಲಿ ಓವರ್ ವ್ಯೂ ಪಕ್ಕದಲ್ಲಿ ಅನಲೈಸ್ ಅಂತ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಂಪನಿ ರೆವೆನ್ಯೂ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಯಾವ ರೀತಿ ಈ ಒಂದು ಕಂಪನಿ ರೆವೆನ್ಯೂ ತಂದ್ಕೊಟ್ಟಿದೆ ಅಂತ ಇಲ್ಲಿ ಡೀಟೇಲ್ ಆಗಿರುತ್ತೆ. ಇಯರ್ ವೈಸ್ ಇರುತ್ತೆ. ಇಲ್ಲಿ 2020ರಲ್ಲಿ 9737.76 ಕೋಟಿ. ಅದೇ ರೀತಿ 2024 ಅಂದರೆ ಹೋದ ವರ್ಷ 9541.96 ಕೋಟಿ ರೆವೆನ್ಯೂನ ತಂದುಕೊಟ್ಟಿದೆ. ಹಾಗೆ ಇಲ್ಲಿ ನ್ಯೂಸ್ ಅಂತ ಇರುತ್ತೆ. ನ್ಯೂಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಬೈ ಮಾಡಬೇಕಂತಿರುವ ಕಂಪನಿಯ ನ್ಯೂಸ್ ಇಲ್ಲಿ ನೀವು ನೋಡ್ಕೋಬೋದು. ಅಂದರೆ ಆ ಒಂದು ಕಂಪನಿ ವಿರುದ್ಧ ನೆಗೆಟಿವ್, ಪಾಸಿಟಿವ್ ಏನಿದ್ರು ಕೂಡ ಇಲ್ಲಿ ನ್ಯೂಸಲ್ಲಿ ಬಂದಿರುತ್ತೆ. ಹಾಗೆ ಇವೆಂಟ್ಸ್ ಅಂತ ಇರುತ್ತೆ. ಇಲ್ಲಿ ನಿಮ್ಮ ಕಂಪನಿಯ ಇವೆಂಟ್ಸ್ ಕೂಡ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ನಾನೀಗ ಬೈ ಮಾಡಬೇಕಂತಿರೋ ಕಂಪನಿ ಇವೆಂಟ್ಸ್ ಇಲ್ಲ, ನನಗೆ ಯಾವುದೇ ರೀತಿ ಇವೆಂಟ್ಸ್ ಇಲ್ಲ. ಸೊ ನೀವು ಬೈ ಮಾಡಬೇಕಂತಿರೋ ಕಂಪನಿ ಇವೆಂಟ್ಸ್ ಏನಾದರೂ ಇದ್ದರೆ ಇಲ್ಲಿ ಇವೆಂಟ್ಸಲ್ಲೂ ಕೂಡ ಬಂದಿರುತ್ತೆ. ಯಾವ್ಯಾವ ರೀತಿ ಇವೆಂಟ್ಸ್ ಇದೆ ಅಂತ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆನಂತರ ಸ್ನೇಹಿತರೆ, ಇಲ್ಲಿ ಮೇಲ್ಗಡೆ NSE BSE ಅಂತ ಇರುತ್ತೆ.
NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು, BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ. ಇಲ್ಲಿ ನೀವು BSE ಅಂದರೆ ಬಾಂಬೆ ಸ್ಟಾಕಲ್ಲೂ ಕೂಡ ಇನ್ವೆಸ್ಟ್ ಮಾಡ್ಬೋದು ಅಥವಾ NSEಲ್ಲೂ ಕೂಡ ಇನ್ವೆಸ್ಟ್ ಮಾಡ್ಬೋದು. ಸೊ ಈಗ ನಾನು NSEಯಲ್ಲಿನೇ ಈ ಒಂದು ಸ್ಟಾಕನ್ನು ಬೈ ಮಾಡ್ತಾ ಇರೋದು. ಸೊ NSE ಅಂತ ಸೆಲೆಕ್ಟ್ ಮಾಡಿದ್ದೇನೆ. ಆನಂತರ ಇಲ್ಲಿ ಬೈ ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಬೈ ಮೇಲೆ ಕ್ಲಿಕ್ ಆದ ನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸ್ನೇಹಿತರೆ ಇಲ್ಲಿ ಮೇಲ್ಗಡೆ NSE BSE ಅಂತ ಬಂದಿದೆ. ಇಲ್ಲಿ ನೀವು ಬೇಕಾದರೆ BSE ಹಾಗೆ NSE ಚೇಂಜ್ ಮಾಡ್ಕೋಬಹುದು. ನಾನು NSEಯಲ್ಲಿನೇ ಈ ಒಂದು ಸ್ಟಾಕನ್ನು ಬೈ ಮಾಡೋದು NSE ಅಂತ ಇದೆ. ಆನಂತರ ಇಲ್ಲಿ ಕ್ವಾಂಟಿಟಿ ಅಂತ ಇರುತ್ತೆ. ಇಲ್ಲಿ ನೀವು ಎಷ್ಟು ಬೇಕಾದರೂ ಕ್ವಾಂಟಿಟಿನ ಸೆಟ್ ಮಾಡ್ಬೋದು. 1 ಇರ್ಬೋದು, 2, 3 ಎಷ್ಟು ಬೇಕಾದರೂ ನಿಮಗೆ. ಈಗ 10 ಕ್ವಾಂಟಿಟಿ ಬೇಕಂದರೆ ಇಲ್ಲಿ 10ಅನ್ನು ಎಂಟರ್ ಮಾಡಿ 10 ಕ್ವಾಂಟಿಟಿನ ನೀವು ಇಲ್ಲಿ ಬೈ ಮಾಡ್ಬೋದು. ಸೊ ನಾನಿಲ್ಲಿ ಕೇವಲ ಒಂದೇ ಕ್ವಾಂಟಿಟಿನ ಬೈ ಮಾಡ್ತಾ ಇರೋದು, ಒಂದನ್ನು ಎಂಟರ್ ಮಾಡಿದ್ದೇನೆ. ಆನಂತರ ಇಲ್ಲಿ ಪ್ರಾಡಕ್ಟ್ ಟೈಪ್ ಅಂತ ಇರುತ್ತೆ. ಇಲ್ಲಿ ಇಂಟ್ರಾಡೇ, ಡಿಲಿವರಿ ಹಾಗೆ MTF ಅಂತ. ಇವತ್ತು ನಾನು ನಿಮಗೆ ಡಿಲಿವರಿ ಮೆಥಡಲ್ಲಿ ಯಾವ ರೀತಿ ಈ ಒಂದು HDFC ಸ್ಕೈಯಲ್ಲಿ ಇನ್ವೆಸ್ಟ್ ಮಾಡೋದನ್ನು ತಿಳಿಸ್ಕೊಡ್ತೇನೆ. ನೆಕ್ಸ್ಟ್ ಇಂಟ್ರಾಡೇ ಹಾಗೆ MTF ಅನ್ನು ಕೂಡ ತಿಳಿಸ್ತೇನೆ. ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇವತ್ತು ನಾನು ನಿಮಗೆ ಇಲ್ಲಿ ಕೇವಲ ಡಿಲಿವರಿ ಮೆಥಡಲ್ಲಿ ಯಾವ ರೀತಿ ಸ್ಟಾಕನ್ನು ಬೈ ಮಾಡೋದಂತ ತಿಳಿಸ್ತೇನೆ. ಸೊ ಇಲ್ಲಿ ನಾನೀಗ ಡಿಲಿವರಿ ಅಂತ ಸೆಟ್ ಮಾಡಿದ್ದೇನೆ. ಆನಂತರ ಸ್ನೇಹಿತರೆ ಇಲ್ಲಿ ರೆಗ್ಯುಲರ್ ಆರ್ಡ್ರಲ್ಲಿ MKT ಅಂದರೆ ಮಾರ್ಕೆಟು, LMT ಅಂದರೆ ಲಿಮಿಟೆಡು, SL ಅಂದರೆ ಸ್ಟಾಪ್ ಲಾಸ್ ಆರ್ಡ್ರು, ಹಾಗೆ SLM ಅಂದರೆ ಸ್ಟಾಪ್ ಲಾಸ್ ಮಾರ್ಕೆಟ್ ಅಂತ. ಇಲ್ಲಿ ನಾನೀಗ ಮಾರ್ಕೆಟನ್ನು ಚೂಸ್ ಮಾಡ್ತೇನೆ. ಇಲ್ಲಿ ನೀವು ಲಿಮಿಟನ್ನು ಕೂಡ ಸೆಟ್ ಮಾಡ್ಕೋಬೋದು. ಲಿಮಿಟ್ ಅಂದರೆ ಈಗ ನಾನು ಬೈ ಮಾಡಬೇಕಂತಿರುವಂಥ ಶೇರ್ ಪ್ರೈಸು 81 ರೂಪಾಯಿ ಇದೆ. ಈ ಒಂದು ಶೇರ್ ಪ್ರೈಸು ನಾನೀಗ 79 ರೂಪಾಯಿ ಬಂದಾಗ ಬೈ ಮಾಡಬೇಕಂದ್ರೆ ಇಲ್ಲಿ ಪ್ರೈಸಲ್ಲಿ 79 ರೂಪಾಯಿನ ಸೆಟ್ ಮಾಡಿಕೊಂಡು ಇಲ್ಲಿ ಬೈ ಆರ್ಡರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆಯಿತು. ಸೊ ಈ ರೀತಿ ನೀವು ಲಿಮಿಟನ್ನು ಸೆಟ್ ಮಾಡಿ ಕಂಪನಿ ಸ್ಟಾಕನ್ನು ಬೈ ಮಾಡ್ಬೋದು. ನಾನಿಲ್ಲಿ ಡೈರೆಕ್ಟಾಗಿ ಮಾರ್ಕೆಟ್ ವ್ಯಾಲ್ಯೂನೇ ಈ ಒಂದು ಸ್ಟಾಕನ್ನು ಬೈ ಮಾಡ್ತಾ ಇರೋದು. ಸೊ ಇಲ್ಲಿ ಮಾರ್ಕೆಟ್ ಅಂತ ಸೆಲೆಕ್ಟ್ ಮಾಡಿದ್ದೇನೆ. ಈಗ ನಾನು ಡೈರೆಕ್ಟಾಗಿ ಈ ಒಂದು ಸ್ಟಾಕನ್ನು ಬೈ ಮಾಡ್ತೇನೆ. ಇಲ್ಲಿ ರಿವ್ಯೂ ಬೈ ಆರ್ಡರ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಪ್ಲೇಸ್ ಬೈ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ ಇದೀಗ ಸ್ಟಾಕ್ ಬೈ ಆಗಿದೆ. GMR ಏರ್ಪೋರ್ಟ್ ಈ ಒಂದು ಸ್ಟಾಕನ್ನು ನಾನೀಗ ಬೈ ಮಾಡಿದ್ದೇನೆ. ಆನಂತರಲ್ಲಿ ವ್ಯೂ ಆರ್ಡರ್ ಬುಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ನೀವು ಆರ್ಡರ್ ಮಾಡಿರುವಂಥ ಡೀಟೇಲ್ಸ್ ನೀವು ನೋಡ್ಕೋಬೋದು. ಸೊ ಯಾವ ಪ್ರೈಸ್ಗೆ ನೀವು ಇಲ್ಲಿ ಸ್ಟಾಕನ್ನು ಬೈ ಮಾಡಿದ್ದೀರಾ, ಯಾವ ಮೆಥಡಲ್ಲಿ ಬೈ ಮಾಡಿದ್ದೀರಾ ಎಲ್ಲನೂ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಸ್ನೇಹಿತರೆ ಆನಂತರ ನೀವು ಇಲ್ಲಿ ಇನ್ವೆಸ್ಟನ್ನು ಮಾಡಿರುವಂತಹ, ಈಗ ನೀವು ಒಂದು ಕಂಪನಿ ಮೇಲೆ ಇನ್ವೆಸ್ಟನ್ನು ಮಾಡಿರ್ತೀರಾ, ಸ್ಟಾಕನ್ನು ಬೈ ಮಾಡಿರ್ತೀರಾ, ಆ ಒಂದು ಕಂಪನಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂತ ನೀವು ಇಲ್ಲಿ ಚೆಕ್ ಮಾಡಬೇಕಂದ್ರೆ ಇಲ್ಲಿ ಪೋರ್ಟ್ಫೋಲಿಯೋ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇನ್ವೆಸ್ಟ್ ಮಾಡಿರುವಂತಂದರೆ ನಾನೀಗ ಸ್ಟಾಕನ್ನು ಬೈ ಮಾಡಿರುವಂಥ ಕಂಪನಿ ಇಲ್ಲಿ ನನಗೆ ಲಾಸನ್ನು ಕೊಡ್ತಾ ಇದೆ. 0.29 ಪೈಸೆ ಲಾಸ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ಟುಡೇ ಟೋಟಲ್ ಅಂತ ಇರುತ್ತೆ. ಟೋಟಲ್ ಅಂದರೆ ನೀವು ಇನ್ವೆಸ್ಟ್ ಮಾಡಿರುವಂಥ ಪ್ರತಿ ದಿನದ ಅಂದರೆ ಎಲ್ಲ ದಿನದ ಲಾಸ್ ಅಥವಾ ಲಾಭ ಇಲ್ಲಿ ತೋರಿಸುತ್ತೆ. ಟುಡೇ ಅಂದರೆ ಇವತ್ತಿನ ಲಾಭ ಅಥವಾ ನಷ್ಟ ಮಾತ್ರ ಇಲ್ಲಿ ನಮಗೆ ತೋರಿಸುತ್ತೆ. ಆನಂತರ ಸ್ನೇಹಿತರೆ ನೀವೀಗ ಇನ್ವೆಸ್ಟ್ ಮಾಡಿರುವಂಥ ಕಂಪನಿ ಸ್ಟಾಕು ನಿಮಗೆ ಲಾಭ ಕೊಡ್ತಾ ಇದೆ ಅಂದರೆ, ಪ್ರಾಫಿಟ್ ಕೊಡ್ತಾ ಇದೆ ಅಂದರೆ ನೀವು ಆ ಒಂದು ಸ್ಟಾಕನ್ನು ಡೈರೆಕ್ಟಾಗಿ ಸೆಲ್ ಕೂಡ ಮಾಡ್ಬೋದು. ಯಾವ ರೀತಿ ಅಂದರೆ ಈ ಒಂದು ಕಂಪ್ನಿ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆನಂತರಲ್ಲಿ ಸ್ಕ್ವೇರ್ ಆಪ್ ಅಂತ ಇರುತ್ತೆ. ಈ ಒಂದು ಸ್ಕ್ವೇರ್ ಆಪ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಆನಂತರಲ್ಲಿ ನೀವು ಇಲ್ಲಿ ಡೈರೆಕ್ಟಾಗಿ ಸೆಲ್ಲನ್ನು ಮಾಡ್ಬೋದು ಅಥವಾ ನೀವು ಇಲ್ಲಿ ಲಿಮಿಟ್ ಇಟ್ಕೊಂಡು ಲಿಮಿಟ್ ಪ್ರೈಸಲ್ಲೂ ಕೂಡ ಸೆಲ್ ಮಾಡ್ಕೋಬೋದು. ಇಲ್ಲಿ ಮೊದಲಿಗೆ ಕ್ವಾಂಟಿಟಿನ ಸೆಟ್ ಮಾಡ್ಕೋಬೇಕು. ಇಲ್ಲಿ ನೀವು ಈಗ 10 ಕ್ವಾಂಟಿಟಿ ತೊಗೊಂಡಿದ್ದೀರಾ ಅಂದರೆ 10 ಕ್ವಾಂಟಿಟಿ ಸೆಲ್ ಮಾಡ್ತಾ ಇದ್ದೀರಾ ಅಂದರೆ 10 ಕ್ವಾಂಟಿಟಿನ ಇಲ್ಲಿ ಸೆಟ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಇಲ್ಲಿ 5 ಕ್ವಾಂಟಿಟಿ ಸೆಲ್ ಮಾಡಬೇಕಂದ್ರೆ 5 ಅಂತ ಸೆಟ್ ಮಾಡಿ ರಿವ್ಯೂ ಸೆಲ್ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಯಿತು. ನಾನೀಗ 1 ಕ್ವಾಂಟಿಟಿ ಮಾತ್ರ ಸೆಲ್ ಮಾಡೋದು, 1 ಅಂತ ಸೆಟ್ ಮಾಡಿದ್ದೇನೆ. ಆನಂತರ ಇಲ್ಲಿ ಮಾರ್ಕೆಟಾಗೆ ಲಿಮಿಟ್ ಅಂತ ಇರುತ್ತೆ. ಇಲ್ಲೂ ಕೂಡ ನೀವು ಲಿಮಿಟ್ ಪ್ರೈಸನ್ನು ಸೆಟ್ ಮಾಡಿ ಸ್ಟಾಕನ್ನು ಸೆಲ್ ಮಾಡ್ಬೋದು. ನಾನಿಲ್ಲಿ ಮಾರ್ಕೆಟ್ ಪ್ರೈಸಲ್ಲಿನೇ ಸ್ಟಾಕನ್ನು ಸೆಲ್ ಮಾಡ್ತಾ ಇರೋದು, ಮಾರ್ಕೆಟ್ ಅಂತ ಸೆಟ್ ಮಾಡಿದ್ದೇನೆ. ಆನಂತರ ಇಲ್ಲಿ ರಿವ್ಯೂ ಸೆಲ್ ಆರ್ಡರ್ ಮೇಲೆ ಡೈರೆಕ್ಟಾಗಿ ಕ್ಲಿಕ್ ಮಾಡಿ ಪ್ರೊಸೀಡ್ ಸೆಲ್ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಯಿತು. ನಿಮ್ಮ ಒಂದು ಸ್ಟಾಕು ಸೆಲ್ ಆಗುತ್ತೆ. ಸೆಲ್ ಆದ ನಂತರ ಆ ಒಂದು ಅಮೌಂಟ್ ಬಂದು ನಿಮ್ಮ ಒಂದು ಫಂಡಲ್ಲಿ ಆ್ಯಡ್ ಆಗುತ್ತೆ. HDFC ಸ್ಕೈ ಈ ಒಂದು ಫಂಡಲ್ಲಿ ಬಂದು ಆ್ಯಡ್ ಆಗುತ್ತೆ. ಸ್ನೇಹಿತರೆ ಈ ರೀತಿಯಾಗಿ ನೀವು HDFC ಸ್ಕೈ ಈ ಒಂದು ಆ್ಯಪಲ್ಲಿ ಶೇರ್ ಮಾರ್ಕೆಟ್ ಮೇಲೆ ಈಸಿಯಾಗಿ ಇನ್ವೆಸ್ಟನ್ನು ಮಾಡ್ಬೋದು. ಇಲ್ಲಿ ನೀವು ಸ್ಟಾಕನ್ನು ಬೈ ಆ್ಯಂಡ್ ಸೆಲ್ಲನ್ನು ಈಸಿ ಮೆಥಡಲ್ಲಿ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ MTF ಮೆಥಡಲ್ಲಿ ಯಾವ ರೀತಿ ಸ್ಟಾಕನ್ನು ಬೈ ಮಾಡೋದು ಹಾಗೆಯೇ ಇಂಟ್ರಾಡೇ ಟ್ರೇಡಿಂಗ್ ಯಾವ ರೀತಿ ಮಾಡೋದನ್ನ ತಿಳಿಸ್ಕೊಡ್ತೇನೆ. ದಯವಿಟ್ಟು ನನ್ನ ಒಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.